ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಸಿಗರೆಟ್ ಸೇವನೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಮತ್ತು ಅದರಿಂದ ಸಾವು ಸಂಭವಿಸುತ್ತದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ NTV ನ್ಯೂಸ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾನು ನಿಮ್ಮ ಯೋಗೇಶ್ ಅಗ್ನಿಹೋತ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ, ಅದು ಕಾಲೇಜ್ ವಿದ್ಯಾರ್ಥಿ. ಅವರ ಜೊತೆಗೆ ಸಂದರ್ಶನಕ್ಕೆ ನಾವು ಬಂದಿದ್ದೇವೆ. ನಮಸ್ಕಾರ, NTV ನ್ಯೂಸ್ಗೆ ಸ್ವಾಗತ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ನಿಮ್ ಕಾಲೇಜಲ್ಲಿ ನಡೆದಿರುವ ಘಟನೆ ಬಗ್ಗೆ ಹೇಳ್ತೀರಾ? ಇದೇ ನೋಡಿ ನನ್ನ ಕಾಲೇಜ್. ಕಾಲೇಜ್ ಅಂದಮೇಲೆ ಒಂದು ಗ್ಯಾಂಗ್ ಇದ್ದೇ ಇರುತ್ತೆ. ಇದೇ ನೋಡಿ ನನ್ನ ಚಿಕ್ಕ ಗ್ಯಾಂಗ್. ಇವನೇ ಈ ಕಥೆಯ ನಾಯಕ. ಹಾಯ್, ಇಲ್ಲಿ ಅಡ್ಮಿಷನ್ ರೂಮ್ ಎಲ್ಲಿ? ಹಾಯ್, ಏನಾಯ್ತು? ಇಲ್ಲಿ ಅಡ್ಮಿಷನ್ ರೂಮ್ ಎಲ್ಲಿ? ಐ ಲವ್ ಯು. ನೋಡಿದ ತಕ್ಷಣ ಲವ್ ಆಗುತ್ತಾ? ಲವ್ ಎಟ್ ಫಸ್ಟ್ ಸೈಟ್. ನಂಗೆ ಲವ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಏನಾಯ್ತು ಮಗ? ಹುಡುಗಿ ನೋಡ್ದೆ ಮಗ, ಏನ್ ಸಖತ್ತಾಗಿದ್ಲು ಗೊತ್ತಾ ಮಗ? ಹುಡುಗಿನ? ಹಾಯ್. ಹಾಯ್, ನನ್ನ ಪ್ರಪೋಸಲ್ ಏನಾಯ್ತು? ಸಾರಿ ಬ್ರೋ, ನಂಗೆ ಅದರೆಲ್ಲ ಇಂಟ್ರೆಸ್ಟ್ ಇಲ್ಲ, ಬಿಟ್ಬಿಡಿ. ಬ್ರೋನಾ? ಮಗ, ನಿನ್ನ ತಂಗಿ ಕರಿತವಳು ನೋಡು, ಇವನು ನಿನ್ನ ಬ್ರೋ. ಐ ಆಮ್ ಯುವರ್ ಲವರ್ ಬೇಬಿ. What's happening here? Yes? ಎಸ್ ಮ್ಯಾಮ್. What's the matter? ನಥಿಂಗ್ ಮ್ಯಾಮ್. ನೋಡು, ನಿಂಗೆ ಇನ್ನೆರಡು ದಿನ ಟೈಮ್ ಕೊಡ್ತೀನಿ. ಈ 2 ದಿನದಲ್ಲಿ ನೀವು ಏನಂತ ಡಿಸೈಡ್ ಮಾಡಿ ಹೇಳಬೇಕು, ಗೊತ್ತಾಯ್ತಾ?
ಮಗು ಥರ ಮಲಗಿದ್ಯಾ. ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಗೊತ್ತಾ? ನೀ ಮಗು ಥರ ಮಲಗಿರೋದು ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಪ್ರಪಂಚದಲ್ಲಿ ನಿನ್ನಷ್ಟು ಸುಂದರವಾಗಿ ಯಾರಿಲ್ಲ ಅನ್ಸುತ್ತೆ. ನಂಗೆ ಅದೃಷ್ಟ ಇರೋದಕ್ಕೆ ನೀನು ನಂಗೆ ಸಿಕ್ಕಿದ್ಯಾ. ಇಲ್ದಿದ್ರೆ ಮುಂಚೆ ಪ್ರೀತಿ ಅನ್ನೋ ಪದ ಕೇಳಿದ್ರೆ ನಗು ಬರ್ತಾ ಇತ್ತು. ನೀನ್ ನೋಡಿದ್ಮೇಲೆ ಪ್ರೀತಿಗಿರೋ ಶಕ್ತಿ ಏನಂತ ಅರ್ಥ ಆಯ್ತು. ನನ್ನ ಜೀವನದಲ್ಲಿ ಇರೋದು ಇಬ್ಬರೇ ಹುಡುಗಿರು, ಒಂದು ನನ್ನ ತಾಯಿ, ಇನ್ನೊಂದು ನೀನು. ನಂಗೆ ಗೊತ್ತು ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಅಂತ. ನನ್ನ ಭಾವನೆ ಯಾವಾಗ ಅರ್ಥ ಮಾಡ್ಕೊಳ್ತೆ ಶ್ರಾವ್ಯ? ನನ್ನ ಪ್ರೀತಿನ ಆದಷ್ಟು ಬೇಗ ಒಪ್ಕೊ. ಬರೋ ಟೈಮ್ ಆಯ್ತು. ಕಂಡೆ ಕಂಡೆ ಆ ಮೊದಲ ಪ್ರೀತಿಯ ನಿಂತೆ ನಿಂತೆ ನಿನ್ನಲಿಯೇ ನಾ ಬೆರೆತೆ ನನ್ನ ಮೊದಲ ಪ್ರೇಮದ ಬಾಬಾ ನೀನು ಆದ ಸವಿದು ಆಡುವ ಕನಸು ನಾನು. ನಿನ್ನ ಕಂಡ ಮೊದಲ ದಿನ ಕಳೆದು ಹೋಯ್ತು ನನ್ನ ಮನ, ಏನೋ ಮೂಡಿ ಮಾಡಿದ ನೀ ನನ್ನ. ಸೂರ್ಯನ ಬೆಳಕು ನೀನೇನ, ಚಂದ್ರನ ಒಳಕು ನೀನೇನ, ಸೂರ್ಯ ಚಂದ್ರ ಇರುವ ಭೂಮಿನ ಕಂಡೆ ಕಂಡೆ ಆ ಮೊದಲ ಪ್ರೀತಿಯ ನಿಂತೆ ನಿಂತೆ ನಿನ್ನಲಿಯೇ ನಾ ಬೆರೆತೆ ಕಂಡೆ ಕಂಡೆ ಆ ಮೊದಲ ಪ್ರೀತಿಯ ನಿಂತೆ ನಿಂತೆ ನಿನ್ನಲಿಯೇ ನಾ ಬೆರೆತೆ. ಈ ಮಳೆಯ ಹನಿಯಂತೆ ನೀನಾದೆ ನನಗೆ, ಈ ಕಡಲ ಅಲೆಯಾದೆ ನೀನೀಗ ನನಗೆ. ನನ್ನ ಈ ಹಾಡಿನ ಶ್ರುತಿಯಾದೆ ನೀ, ನಿನ್ನಿಂದ ಸ್ವರವಾದೇನ. ನನ್ನ ಈ ಪ್ರೀತಿಯು ಕತ್ತಿರುವೆ ನೀ, ನಿನಗಾಗಿ ಈ ಪ್ರೇಮೀನ. ನಿನ್ನ ಕಂಡ ಮೊದಲ ದಿನ ಕಳೆದು ಹೋಯ್ತು ನನ್ನ ಮನ, ಏನೋ ಮೂಡಿ ಮಾಡಿದ ನೀ ನನ್ನ. ಸೂರ್ಯನ ಬೆಳಕು ನೀನೇನ, ಚಂದ್ರನ ಒಳಕು ನೀನೇನ, ಸೂರ್ಯ ಚಂದ್ರ ಇರುವ ಭೂಮಿನ ಕಂಡೆ ಕಂಡೆ ಆ ಮೊದಲ ಪ್ರೀತಿಯ ನಿಂತೆ ನಿಂತೆ ನಿನ್ನಲಿಯೇ ನಾ ಬೆರೆತೆ. ಬೇಸೋ ತಂಗಾಳಿಯಂತಾದೆ ನನಗೆ, ನಾ ಬಯಸೋ ಮಳೆಯಲ್ಲೂ ಕಾಣೋ ಬಯಕೆ. ನಿನ್ನ ಕಣ್ಣಂಚಿನ ಬರವಣಿಗೆನ ಪ್ರತಿ ಸಾಲು ಹುಡುಕುವೆನ, ನಿನ್ನ ಕಾಣುತ್ತಲೇ ಮರೆತೋದಿನ, ನಿಂತಲ್ಲಿ ನನ್ನನ್ನೇನ. ಬದುಕು ಒಂದು ಕವಿತೆನಾ, ನೀನೇ ನನ್ನ ಕಲ್ಪನೆಯ, ಎಂದು ಮುಗಿಯದ ಪ್ರೀತಿ ನೀನೇನಾ. ಒಲವು ಎಂದರೆ ಕಮ್ಮಿನ, ಪ್ರೀತಿ ಎಂದರೆ ನೀನೇನಾ, ನೀನೇ ನಾನು ನಾನೇ ನೀನೇನಾ. ಕಂಡೆ ಕಂಡೆ ಆ ಮೊದಲ ಪ್ರೀತಿಯ ನಿಂತೆ ನಿಂತೆ ನಿನ್ನಲಿಯೇ ನಾ ಬೆರೆತೆ ಕಂಡೆ ಕಂಡೆ ಆ ಮೊದಲ ಪ್ರೀತಿಯ ನಿಂತೆ ನಿಂತೆ ನಿನ್ನಲಿಯೇ
ಏಯ್ ನಮ್ ಡಿಪಾರ್ಟ್ಮೆಂಟ್ ಹುಡುಗಿನೇ ಬೇಕೇನೋ? ಹೌದು ಕಣೋ. ಲೋ ಅದೇ ಹೆಂಗ್ ಹೋಗುತ್ತೋ? ಈಗ ಇಟ್ರೆ ಈಗ ಹೋಗುತ್ತೆ. ನಿಂಗೆ ಹೇಳ್ಕೊಟ್ಟಿದ್ದೆ ಅವನು ಕಿತ್ತೋದಾನೆ. ಮಗ ಕಿರಣ್ ನೋಡ್ತಾರೋ? ಗ್ರೌಂಡ್ ಅಲ್ಲಿ ಏನ್ ಮಾಡ್ತಾ ಇದ್ರಿ? ನಾಗರಾಜ್, ಏನಾಯ್ತು ನಾಳೆಗೆ? ಇನ್ಫ್ಯಾಕ್ಟ್ ನಾನು ಕ್ಯಾಂಪಸ್ ಸೂಪರ್ವೈಸರ್ನ ಕಳಿಸಿದ್ದೆ, ಆ ಹುಡುಗನ ಕರ್ಕೊಂಡು ಬನ್ನಿ ಅಂತ. ಸತೀಶ್ ಬಂದ್ರು, ನಿಮ್ ರೆಸ್ಪಾನ್ಸ್ ಇಲ್ಲ. ಏನ್ ಮಾಡ್ತಾ ಇದ್ರಿ ಆಗಿರೋ ಗ್ರೌಂಡ್ ಅಲ್ಲಿ? ಸ್ವಲ್ಪ ಜವಾಬ್ದಾರಿ, ಡಿಗ್ರಿ ವಿದ್ಯಾರ್ಥಿಗಳು ಹೇಗಿರ್ಬೇಕು ನೀವು? ಏನ್ ನಾಗರಾಜ್, ಆತರ ತಲೆ ತುಂಬಾ ಗಾಯ ಆಗಿದೆ, ಏನಾಗಿತ್ತು? ದೀಪಕ್ ತುಂಬಾ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ದೆ ನಾನು, ನೀವ್ ಈ ರೀತಿ ಛೆ. ಇಲ್ಲ ಸರ್, ಫಸ್ಟ್ ಗಲಾಟೆ ಮಾಡಿದ್ದೆ ಅವರು. ನಾಗರಾಜ್, ಯಾಕೆ ನೀವು ಅವ್ರ ಮೇಲೆ ಗಲಾಟೆಗೆ ಹೋಗಿದ್ದು? ನಮ್ ಕ್ಲಾಸ್ ಹುಡುಗಿನ ತುಡಾಯಿಸೋಕ್ ಬಂದ ಸರ್. ಭದ್ರಾ, ನೀನ್ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ಯಾಕೆ ಅವ್ರ ಕ್ಲಾಸಿಗೆ ಹೋಗಿ ಅವ್ರ ಕ್ಲಾಸ್ ಹುಡುಗಿನ ಚುಡಾಯಿಸ್ತೀಯ? ನಿನ್ ಫ್ರೆಂಡ್ಸು ಅಕ್ಕ ತಂಗಿ ಯಾರು ಇಲ್ವೋ ನಿನ್ ಮನೇಲಿ? ಯಾಕೆ ಹೀಗೆ ಮಾಡಿದೆ? ದೀಪಕ್, ಯಾಕೆ ಹೀಗೆ ಮಾಡ್ದ ಅವನು? ನಮ್ ಕಾಲೇಜ್ನಲ್ಲೇ ಬೆಸ್ಟ್ ಹುಡುಗ ಅನ್ಕೊಂಡಿದ್ದೆ ನೀನು. ನಾನು ತೋರಿಸ್ಬಿಟ್ಟಿಯಲ್ಲ ನಿನ್ನ ಒಳ್ಳೆತನ. ನೋಡಿ, ಇದು ಲಾಸ್ಟ್ ವಾರ್ನಿಂಗ್. ಇನ್ನೊಮ್ಮೆ ಇದು ರಿಪೀಟ್ ಆಯ್ತು ಅಂದ್ರೆ ದೀಪಕ್, ನಿಮ್ಮೆಲ್ಲರೂ ನಾನು ಡಿಬಾರ್ ಮಾಡ್ತೇನೆ. ಮುರಾಚೆ ಇಲ್ಲ, ನಮ್ ಬೇಕಾಗಿಲ್ಲ ನಿಮ್ಮತ್ತ ಸ್ಟೂಡೆಂಟ್ಸ್. ಕಿರಣ್ ನೋಡಿದ್ಯಾ? ಹಾ ಮಗ, ಬ್ರಿಡ್ಜ್ ಹತ್ರ ನೋಡಿದ್ದೆ. ಪ್ರೀತಿ ಅನ್ನೋ ಪದಕ್ಕೆ ನೀನಷ್ಟೇ ನಿಯತ್ತಾಗಿದ್ರೆ ಸಾಲಲ್ಲ, ನೀ ಪ್ರೀತಿಸೋಳು ನಿಯತ್ತಾಗಿರ್ಬೇಕು. ಮಗ, ನನ್ನ ಮನ್ಸಕ್ಕೋ ಸರಿ ಇಲ್ಲ, ಒಬ್ನೇ ಇರ್ಬೇಕನ್ಸ್ತಾ ಇದೆ. ಹೇ ಮಗ ಕಿರಣ, ನಾನು ಕಿರಣ್ ನೋಡಿದ್ದು ಅದೇ ಕೊನೆ ದಿನ.
ದೀಪಕ್, ಆರ್ ಯು ಫೈನ್? ಐ ಆಮ್ ಫೈನ್ ಸರ್. ಯಾಕೀಗೆ ದೂರವಾದೆ ನನ್ನಿಂದ, ಒಮ್ಮೆ ನೆನಪಾಗಲಿಲ್ಲ, ಕಣ್ಣಿಂದ ಜಾರಿ ಬಂದ ಹನಿಯೊಂದು ನಿಂಗಾಗಿ ಮರುಗೋದು ಕಾಣಲಿಲ್ಲ. ನೀನು ಇರದೆ ಇಲ್ಲಿ ಎಲ್ಲ ಖಾಲಿ ಖಾಲಿ, ಕಾದೆ ನಾನು ಈಗ ಮುಂದೆ ನೆನಪಿನಲ್ಲಿ. ಇನ್ನೇನು ಕೇಳಲಾರೆ, ಬಿಟ್ಟು ನೀನಿರಲಾರೆ, ಹಿಂತಿರುಗಿ ಬಾರೋ ಗೆಳೆಯ, ಜೊತೆಯಾಗಿ ಇರುವೆ ಎಂದೆ ನಡುವಲ್ಲಿ ಮಾಯವಾದೆ, ನಾನೀಗ ಒಂಟಿ ಹೃದಯ. ಬರಡಾದಂತೆ ಕಡಲು ಈಗ ಕುಸಿದಂತಾಯ್ತು, ಇಂಥ ಜಾಗ ಬರದೆ ಹೋದರೆ ನೀನು ಭುವಿಗೆ ಹಿಡಿ ಶಾಪ ಹಾಕುವೆ ದೇವರಿಗೆ. ಬಾನ ತುಂಬಿದ ಪೂರ್ಣ ಚಂದಿರ ತುಸು ಬೇಜಾರಲ್ಲಿ ಹೋದ ಕತ್ತಲೆಗೆ, ಹೀಗೆ ದೂರವಾದೆ ನನ್ನಿಂದ ನೀನು, ಒಮ್ಮೆ ನೆನಪಾಗಲಿಲ್ಲವಾ, ಕಣ್ಣಿಂದ ಜಾರಿ ಬಂದ ಹನಿಯೊಂದು ನಿಂಗಾಗಿ ಮರುಗೋದು ಕಾಣಲಿಲ್ಲವಾ. ಇನ್ನೇನು ಕೇಳಲಾರೆ, ಬಿಟ್ಟು ನೀನಿರಲಾರೆ, ಹಿಂತಿರುಗಿ ಬಾರೋ ಗೆಳೆಯ, ಜೊತೆಯಾಗಿ ಇರುವೆ ಎಂದೆ ನಡುವಲ್ಲಿ ಮಾಯವಾದೆ, ನಾನೀಗ ಒಂಟಿ ಹೃದಯ. ಬಾ. ಹೇಳು, ಏನ್ ವಿಷಯ? ಆಂಟಿ, ಈ ನಡುವೆ ಕಿರಣ್ ಬಿಹೇವಿಯರ್ ಹೇಗಿತ್ತು? ಏನೋಪ್ಪ, ಈ 2 ತಿಂಗಳಿಂದ ಕಿರಣ್ ಒಂಥರ ವಿಚಿತ್ರವಾಗಿ ಆಡ್ತಿದ್ದ. ನಾನು ನಿನ್ಗೆ ಹೇಳ್ಬೇಕಂತಿದ್ದೆ. ಬೆಳಗ್ಗೆ ಬೇಗ ಹೇಳ್ತಿರ್ಲಿಲ್ಲ, ತಿಂಡಿ ತಿಂತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ, ಆ ರೂಮ್ ಒಳಗ್ ಹೋಗ್ತಿದ್ದ, ಮೊಬೈಲ್ ಹಿಡ್ಕೊಳ್ತಿದ್ದ, ಏನೋ ಒಂದ್ ಗೇಮ್ ಆಡ್ತಿದ್ದ, ತಲೆನೋವಂತಿದ್ದ, ಟೆನ್ಷನ್ ಅಲ್ಲಿ ಇರ್ತಿದ್ದ. ಒಟ್ಟಾರೆ ನಮ್ ಕಿರಣ್ ತರನೇ ಇರ್ತಿರ್ಲಿಲ್ಲ. ನನಗೆ ತಿಳಿದಾಗೆ ಕಿರಣ ಒಂದು ಹುಡುಗಿಗೋಸ್ಕರ ಆತ್ಮಹತ್ಯೆ ಮಾಡ್ಕೋ ಹೇಳಿ ಅಲ್ಲ, ಇದರಿಂದ ಏನೋ ಇದೆ. ಇದು ನಾನು ಕಣ್ಣು ಹಿಡಿದೇ ಹಿಡಿತೀನಿ. ಹಾಗಾದ್ರೆ ನನ್ ಮಗನ್ ಸಾವನ್ ಕಾರಣ ನಂಗೆ ಬೇಕಪ್ಪ.
ಆಂಟಿ ಕಿರಣ್ ರೂಮಿನ ಬೀಗ ಕೊಡಿ. ದೀಪಕ್, ಕಾಫಿ. ದೀಪಕ್, ನಾನು ನಿನ್ನೆ ಕಿರಣ್ ಮನೆಗೆ ಹೋಗಿದ್ದೆ. ಕಿರಣ್ ಹೇಗೆ ಡ್ರಗ್ಸ್ ತೊಗೊಂಡ, ಅವ್ನಿಗೆ ಯಾರು ಸಪ್ಲೈ ಮಾಡ್ತಿದ್ದು, ಈ ಎಲ್ಲ ಪ್ರಶ್ನೆಗೆ ಉತ್ತರ ಹುಡ್ಕೋಣ, ಒಟ್ಟಾಗಿ ಉತ್ತರ ಹುಡ್ಕೋಣ. ಹಾಗಾದ್ರೆ ನೆಕ್ಸ್ಟ್ ಪ್ಲಾನ್ ಏನು? ಈಗ ಈ ಕಾಲೇಜ್ನ ಪ್ರತಿ ಮೂಲೆನೂ ಹುಡುಕ್ಬೇಕು. ಮಗ, ಮಗ ಸಿಕ್ತು. ಸಿಕ್ತ ಮಗ? ಸುಮುಖ, ನಂಗೆ ಇನ್ಫಾರ್ಮೇಶನ್ ಬೇಕು ಎಂದು. ಸರಿ ಮಗ. ಎಸ್, ಕಮಿನ್. ನೋಡಿ, ಇತ್ತೀಚೆಗೆ ನಮ್ಮ ಕಾಲೇಜ್ನ ಘಟನೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ಫ್ಯಾಕ್ಟ್ ಇಡೀ ನಮ್ಮ ಸಂಸ್ಥೆಗೆ ತಲೆ ಎತ್ತಕ್ಕಾಗಿರುವಂತ ಪರಿಸ್ಥಿತಿ ಎದುರಾಗಿದೆ. ನಮ್ಮ ಫ್ಯಾಕಲ್ಟೀಸ್ ಎಲ್ಲ ಒಟ್ಟಾಗಿ ಈ ಕಾರಣ, ಇದ್ರ ಹಿಂದೆ ಯಾರಿದಾರಂತ ಹುಡುಕ್ತಾ ಇದ್ದೇವೆ ನಾವು. ಇನ್ಫ್ಯಾಕ್ಟ್ ನಾನು CC ಕ್ಯಾಮ್ರಾ ನೋಡ್ತಾ ಇದ್ದೆ, ಏನಾದ್ರೂ ನನ್ಗೆ ಬೇಕಾದ ಮಾಹಿತಿ ಸಿಗುತ್ತಾ ಅಂತ. ಆ ಕ್ಷಣಕ್ಕೆ ನಿಮ್ಮನ್ನು ನೋಡಿದೆ ನಾನು. ನೀವೆಲ್ಲ ಸೇರಿ ಕ್ಲಾಸ್ ರೂಮ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ. ನೀವ್ ಏನ್ ಮಾಡ್ತಿದ್ದೀರಿ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ಸ್ಟೂಡೆಂಟ್ಸ್ ಕ್ಲಾಸಿಗೆ ಬರೋದು ಯಾಕಂದ್ರೆ ಪಾಠ ಕೇಳೋಬೇಕು, ಅದು ಬಿಟ್ಟು ಕ್ಲಾಸ್ ರೂಮಿಗೆ ಹೋಗಿ ಈಗ ಸರ್ಚ್ ಮಾಡ್ತಾ ಇದ್ರೆ ಜಾಗ್ರತೆ ನೋಡಿ. ಮತ್ತೊಮ್ಮೆ ಇದು ರಿಪೀಟ್ ಆಗ್ಬಾರ್ದು ಹೇಳ್ತಾ ಇದ್ದೇನೆ. ಯಾಕೆ ಸರ್ಚ್ ಮಾಡ್ತಾ ಇದ್ರಿ? ಏನ್ ಸರ್ಚ್ ಮಾಡ್ತಾ ಇದ್ವಿ? ಸರ್, ವಿಷಯ ಏನಂದ್ರೆ ನಮ್ಮ ಕಾಲೇಜಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಿದೆ ಸರ್. ಕಿರಣ ಸತ್ತಿದ್ದು ಲವ್ ಫೇಲಿಯರ್ ಇಂದ ಅಲ್ಲ, ಡ್ರಗ್ಸ್ ತಗೊಂಡ್ಸತಿ ಸರ್. ಕಿರಣ ಸತ್ತಿದ್ದು ಲವ್ ಫೇಲ್ಯೂರ್ ಇಂದ ಅಲ್ಲ, ಡ್ರಗ್ಸ್ ಇಂದ ಅಂದ್ರಲ್ಲ. ನಿಮ್ಗೆ ಅದ್ರ ಬಗ್ಗೆ ಏನೋ ಡೀಟೇಲ್ ಆಗಿ ಗೊತ್ತಿದ್ಯಾ? ಹೌದು ಸರ್. ಅದೇ ಹೇಗೆ ಡ್ರಗ್ಸ್ ಇಂದ ಅಂತ ಹೇಳ್ತೀರಿ? ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದೆಯಾ? ಹೌದು ಸರ್, ನಮ್ಮ ಹತ್ರ ಪ್ರೂಫ್ ಇದೆ. ನಮ್ಮ ಕಾಲೇಜಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಿದೆ ಸರ್. ನಮ್ಮ ಕಾಲೇಜ್ ಅಲ್ಲ, ಏನ್ ಮಾತಾಡ್ತಿದ್ರು? ನಿಜ ಸರ್. ಸುಮುಖ್, ಏನಿದು ಶುಗರ್ ತರ ಇದೆಯಲ್ಲ? ಸರ್ ಅದು ಶುಗರ್ ಅಲ್ಲ, ಡ್ರಗ್ಸ್. ಹಾಗಾದ್ರೆ ಇಮಿಡಿಯೇಟ್ ಆಗಿ ನಾನು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀನಿ. ಬೇಡ ಸರ್, ಇದರಿಂದ ಯಾರಿದ್ದಾರೆ ಅಂತ ನಾವೇ ಕಂಡಿಟ್ಟು ಪಂಚಾಯತ್ ಕೊಡಿ ಸರ್. ಓಕೆ, ನೀವು ಇಷ್ಟು ರಿಕ್ವೆಸ್ಟ್ ಮಾಡೋದಕ್ಕೆ ನಿಮ್ಗೆ 1 ವೀಕ್ ಟೈಮ್ ಕೊಡ್ತೀನಿ. ಬಟ್ ವಿದಿನ್ ಅ ವೀಕ್ ಇದ್ರ ಹಿಂದಿರೋರು ಯಾರು ಅಂತ ನೀವು ಕಂಡುಹಿಡಿಬೇಕು. ಇಸ್ ಇಟ್ ಓಕೆ? ಓಕೆ ಸರ್. ಏ ಮಗ, ಯಾಕೆ ಬ್ರೋ? ಹಾಗೆ ಸುಮ್ಮನೆ ಬಾ. ಡ್ರಗ್ಸ್ ಯಾರು ಸಪ್ಲೈ ಮಾಡ್ತಿದ್ದಾರೆ ನಿಮಗೆ? ಯಾವ ಡ್ರಗ್ಸ್ ಬ್ರೋ? ನಂಗೆ ಯಾವ ಡ್ರಗ್ಸ್ ಗೊತ್ತಿಲ್ಲ ಬ್ರೋ. ನಮ್ಗೇನು ಗೊತ್ತಿಲ್ಲ ಬ್ರೋ. ಹೇಳ್ತೀನಿ ಬ್ರೋ, ಹೇಳ್ತೀನಿ. ನಮ್ಗೆ ಡ್ರಗ್ಸ್ ಸಪ್ಲೈ ಆಗ್ತಿರೋದು ಒಂದು ಮೆಸೇಜ್ ಮೂಲಕ. ನಮಗೆ ಮಾಲ್ ಬೇಕಾಗಿದ್ರೆ
ನಾವು ಒಂದು ಮೆಸೇಜನ್ನು ಇಡ್ತೀವಿ. ಮಾರನೇ ದಿನ ನಮ್ಗೆ ಅದೇ ಪ್ಲೇಸಲ್ಲಿ ಒಂದು ಕೋಡ್ ಸಿಗುತ್ತೆ. ಆ ಕೋಡ್ನ ಡಿಕೋಡ್ ಮಾಡಿದಾಗ ನಮಗೊಂದು ಅಡ್ರೆಸ್ ಸಿಗುತ್ತೆ. ಆ ಅಡ್ರೆಸ್ನ ಫಾಲೋ ಮಾಡಿದಾಗ ನಮಗೆ ಮಾಲ್ ಸಿಗುತ್ತೆ. ಇಷ್ಟೇ ಗೊತ್ತಿರೋ ಸರ್ ನನಗೆ. ಇದರಿಂದ ಯಾರಿದ್ದಾರೆ? ಇಲ್ಲ ಬ್ರೋ, ಇದರಿಂದ ಯಾರಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ಸತ್ಯವಾಗ್ಲೂ ಗೊತ್ತಿಲ್ಲ. ಮಗ, ಅಣ್ಣ ಕ್ಯಾಂಟೀನ್ ಬರೋಕ್ಕಾಗತ್ತಾ? ವೆರಿ ಇಂಪಾರ್ಟೆಂಟ್ ಮ್ಯಾಟರ್. ಹಾಯ್ ದೀಪಕ್, ಏನು ವಿಷಯ? ಸರ್ ನಮಸ್ತೆ. ಟೀ ಕೊಡಿ. ನಾನು ನಿನ್ನೆ ನಿಮ್ಮ ಮನೆಗೆ ಹೋಗಿದ್ದೆ. ಕಿರಣನ್ ಸಾವಿಗೆ ಕಾರಣ ಡ್ರಗ್ಸ್. ಇದಕ್ಕೆ ಕರೆದಿದ್ದ ನೀನು? ನಿನ್ಗೆ ಮಾಡ್ಲಿಕ್ಕೆ ಬೇರೇನು ಕೆಲಸ ಇಲ್ವಾ? ಇದು ಜೋಕ್ ಮಾಡೋ ಟೈಮ್ ಅಲ್ಲ. ಐ ಹ್ಯಾವ್ ಲಾಟ್ ಆಫ್ ವರ್ಕ್. ಅಣ್ಣ ಒಂದು ನಿಮಿಷ ಕೇಳಿ. ಅದೇನು ಬೇಗ ಹೇಳು. ಅದು ಆರ್ ಯು ಶೋರ್? ಹಾಗಿದ್ರೆ ನಾನು ನೋಡ್ಕೊಳ್ತೇನೆ. ಬೇಡ ಬೇಡ ಬೇಡ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ವಾಟ್ ನೆಕ್ಸ್ಟ್? ಹಾಂ, ಹಲೋ, ಹೇಳಿ ಸರ್. ಓಕೆ ಓಕೆ ಓಕೆ, ಒಂದು ನಿಮಿಷ ಸರ್, ಒಂದು ನಿಮಿಷ. ಹೇಳಿ ಸರ್. 9686525231. ಓಕೆ ಸರ್, ಓಕೆ ಹೇಳ್ತೇನೆ. ಒಂದು 5 minutes ಬಂದೆ, ಆಯ್ತಾ? ನೋಡಿದಲ್ಲ ವೀಕ್ಷಕರೇ, ಇದು ದೀಪಕ್ ಎನ್ನುವ ವಿದ್ಯಾರ್ಥಿ ತನ್ನ ಗೆಳೆಯನ ಸಾವಿಗೆ ಕಾರಣವಾದ ಡ್ರಗ್ಸ್ ದಂಧೆಯನ್ನ ಭೇದಿಸಿ ಯಶಸ್ವಿಯಾಗಿ ಇಂದಿನ ಯುವ ಸಮಾಜಕ್ಕೆ ಮಾದರಿಯಾಗಿದ್ದಾನೆ. ಇದು ಈ ಹೊತ್ತಿನ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NTV ನ್ಯೂಸ್. ಥ್ಯಾಂಕ್ ಯು. ನಾನು ಸ್ನೇಹಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ, ಪ್ರಾಣ ತೆಗೆಕ್ಕೂ ಸಿದ್ಧ. ದ ರಿಯಲ್ ಮ್ಯಾಕ್ಸ್ ಈಸ್ begin.
ನೀವು ಎಲ್ಲ ಫ್ರೆಂಡ್ಸು. ಏನ್ ಸಖತ್ತಾಗಿದ್ದಾರೆ ಮಗ. ಎಲ್ಲಿ ಕರ್ಕೊಂಡು ಬಂದಿದ್ಯಾ? ನಾಯಕ್ ಬಾಯ್ ಗೊತ್ತಾ ನಿನಗೆ? ಇಲ್ಲ. ಮೀಟ್ ಮಾಡ್ತೀನಿ ಬಾ. ಈ ನಾಯಕ್ ಬಾಯಿಗೆ ಮೋಸ ಮಾಡ್ತೇನೋ? ಮುಂದೆ ಈ ರೀತಿ ಆಗಲ್ಲ ಅಣ್ಣ. ಈ ನಾಯಕನಿಗೆ ಮೋಸ ಮಾಡ್ದನ್ ಈ ಪ್ರಪಂಚದಲ್ಲೇ ಬದುಕಿರಬಾರ್ದು. ನಮಸ್ತೆ ನಾಯಕ್ ಬಾಯ್. ಹಾ ನಮಸ್ತೆ. ನನ್ಗೆ ತುಂಬಾ ದಿನ ಆಯ್ತು ಈ ಕಡೆ ಬರ್ಲೇ ಇಲ್ಲ. ಇಲ್ಲ ಬಾಯ್, ಬೇರೆ ಕೆಲಸ ಇತ್ತು. ಬಂದ್ ವಿಷಯ ಮಾಲ್ ಬೇಕಾಗಿತ್ತು ಭಯ್ಯ. ಮಂಜಾ, ಅಣ್ಣ ಒಂದ್ ಬಂದಣ್ಣ. ನನ್ ಸುದ್ದಿ ಬಂದವ್ರನ್ನ ಯಾರನ್ನು ಬಿಡ್ಲಿಲ್ಲ, ನಿನ್ನನ್ನು ಬಿಡಲ್ಲ. ಎತ್ತಾಕೋಬಾರ್ರ ಅವನನ್ನ. ಏನ್ ನೋಡ್ತಿದ್ದೀರ? ಹೊಡೀರೋ.